ರಾಜ್ಯದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಅದರಲ್ಲೂ ಮಂಡ್ಯದಲ್ಲಿ ಮಳೆಯ ಅಬ್ಬರದಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಮಳೆರಾಯನ ಆರ್ಭಟ ಹೆಚ್ಚಾಗಿದ್ದು ಕೆರೆ ಕೋಡಿ ಒಡೆದು ಜಮೀನುಗಳಿಗೆ ನುಗ್ಗಿದ ನೀರು. ನೂರಾರು ಎಕರೆ ರೈತರ ಜಮೀನು ಈಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮಂಡ್ಯ ಜಿಲ್ಲೆ ಅಘಾಲಯ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ತೆಂಗು, ಅಡಿಕೆ, ಬಾಳೆ, ಜೋಳ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಈ ಹಿಂದೆ ಕೂಡ ಈ ಕೆರೆಯ ಕೋಡಿ ಹೊಡೆದು ಅವಾಂತರ ಸೃಷ್ಟಿಯಾಗಿತ್ತು. ತಾತ್ಕಾಲಿಕವಾಗಿ ಆಗ ಅಧಿಕಾರಿಗಳು ಕೆರೆಯನ್ನು ದುರಸ್ತಿ ಮಾಡಿಸಿದ್ರು. ಇದೀಗ ಮತ್ತೆ ಕೆರೆ ಕೋಡಿ ಹೊಡೆದು ಮತ್ತಷ್ಟು ಅವಾಂತರ ಸೃಷ್ಟಿಯಾಗಿದೆ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿಶಾಪವನ್ನ ಹಾಕ್ತಿದ್ದಾರೆ. ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿರುವ ಬೆಳೆಗಳು ಈ ರೀತಿ ಸಂಪೂರ್ಣವಾಗಿ ಜಲಾವೃತವಾದ್ರೆ ರೈತರ ಹೊಟ್ಟೆ ಹುರಿಯುತ್ತೆ. ಅವರ ನೋವು ಎಷ್ಟಿರಬೇಡ. ಕಳೆದ ಬಾರಿಯೇ ಕೆರೆ ಕೋಡಿ ಹೊಡೆದಾಗ ಅದನ್ನ ಸರಿಯಾಗಿ ದುರಸ್ತಿ ಮಾಡಬೇಕಾಗಿತ್ತು. ಆಗ ಕಾಟಾಚಾರಕ್ಕೆ ತಾತ್ಕಾಲಿಕವಾಗಿ ದುರಸ್ತಿ ಮಾಡಿಸಿದ್ರು ಅಧಿಕಾರಿಗಳು. ಈ ಬಾರಿಯಂತೂ ವರುಣನ ಆರ್ಭಟ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಸೊ ಈಗ ವರುಣನ ಆರ್ಭಟ ಹೆಚ್ಚಾಗಿ ಈಗ ಕೆರೆ ಕೋಡಿ ಒಡೆದು ಹೋಗಿ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಗಳು ನಾಶವಾಗಿದೆ. ಮಂಡ್ಯ ಜಿಲ್ಲೆಯ ಅಘಾಲಯ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಇತ್ತ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ತೋಟಗಳಿಗೆಲ್ಲ ನೀರು ನುಗ್ತಾ ಇದೆ. ಇನ್ನೂ ಇದು 6 ತಿಂಗಳವರೆಗೂ ಹರಿಯುತ್ತೆ. ಒಂದಿನ 2 ದಿನಕ್ಕೆಲ್ಲ ಮುಗೋಗಲ್ಲ. 6 ತಿಂಗಳು ಹರಿದ್ರೆ ಈ ತೆಂಗಿನ ಮರಗಳ ಕಥೆ ಏನಾಗಬೇಕು, ರೈತನ ಕಥೆ ಏನಾಗಬೇಕು? ಒಬ್ಬ ನಿಜವಾದ ರೈತನಿಗೆ ಅರ್ಥ ಆಗುತ್ತೆ ಇದ್ರ ಕಷ್ಟ ಏನಾಗುತ್ತೆ, ಏನು ತೊಂದರೆ ಆಗುತ್ತೆ ನೀರು ಹರಿದ್ರೆ ಜಮೀನು ಒಳಗಡೆ ಅಂತ. ಹೆಚ್ಚು 106 ಎಕರೆಗೆ ಎಲ್ಲ ಸಚಿವರು ಬಂದಿದ್ರು, ಕಂದಾಯ ಸಚಿವರು ಬಂದಿದ್ರು, ಉಸ್ತುವಾರಿ ಸಚಿವರು ಬಂದಿದ್ರು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರಾಘವೇಂದ್ರ, ಈಗಾಗಲೇ ಈ ಕೆರೆ ಕೋಡಿ ಹೊಡೆದು ಜಮೀನುಗಳಿಗೆ ನುಗ್ಗಿ ಆಗ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು ಕಳೆದ ವರ್ಷ. ಆಗಲೇ ಎಚ್ಚೆತ್ತುಕೊಂಡು ಸರಿಯಾಗಿ ದುರಸ್ತಿ ಮಾಡದೆ ತಾತ್ಕಾಲಿಕವಾಗಿ ಮಾಡಿದ್ದಕ್ಕೆ ಈಗ ಮತ್ತೆ ವರುಣನ ಆರ್ಭಟದಿಂದಾಗಿ ಕೆರೆ ಕೋಡಿ ಹೊಡೆದು ರೈತರ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ರೈತರು ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿರುವ ಬೆಳೆಗಳು ನಾಶವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಾಲ ಏನು ಕಳೆದ 2 ವರ್ಷಗಳಿಂದಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ತೀವ್ರ ಬರಗಾಲ ಇತ್ತು. ಆದ್ರೆ ಈ ಬಾರಿ ಮಳೆ ಹೆಚ್ಚಾಗಿ ಆಗ್ತಿರೋ ಕಾರಣದಿಂದ ಅದರಲ್ಲೂ ಕೂಡ ನಿನ್ನೆ ರಾತ್ರಿ ಕೇರ್ಪೇಟೆ ತಾಲೂಕಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿರೋ ಕಾರಣದಿಂದ ಏನು ಅಗಲೆಯ ಗ್ರಾಮ ಇತ್ತು, ಆ ಒಂದು ಗ್ರಾಮದಲ್ಲಿ ಇದ್ದಂತ ಕೆರೆ ಕೋಡಿ ಹೊಡೆದು ಈಗ ಆ ಒಂದು ಗ್ರಾಮದಲ್ಲಿ ಸುಮಾರು 106 ಎಕರೆ ಜಮೀನು ಕೂಡ ಜಲಾವೃತ ಆಗಿರುವಂತಹ ಘಟನೆ ನಡೆದಿದೆ. ಈ ಒಂದು ಘಟನೆಯಿಂದ ಏನು ಆ ಭಾಗದಲ್ಲಿದ್ದ ಸುಮಾರು ಲಕ್ಷಾಂತರ ಮೌಲ್ಯದ ಬೆಳೆ ನಾಶ ಆಗಿದೆ. ಏನು ಅಲ್ಲಿನ ರೈತರು ತೆಂಗು, ಅಡಿಕೆ, ಬಾಳೆ, ಜೋಳ ಸೇರಿದಂತೆ ಇನ್ನಿತರ ಬೆಳೆಗಳನ್ನ ಹಾಕೊಂಡು ಈ ಬಾರಿ ಬೆಳೆಯನ್ನ ನಿರೀಕ್ಷೆಯಲ್ಲಿದ್ರು. ಆದ್ರೆ ಇದೀಗ ಮತ್ತೆ ಈಗ ವರುಣನ ಅನಾವೃಷ್ಟಿಯಿಂದ ಏನು ಅತಿವೃಷ್ಟಿಯಿಂದ ಈಗ ಮತ್ತಷ್ಟು ಈಗ ಸಮಸ್ಯೆ ಎದುರಾಗಿದೆ. ಹಿಂದೆ ಕೂಡ 2 ವರ್ಷಗಳ ಹಿಂದೆ ಆ ಒಂದು ಕೆರೆ ಒಡೆದು ಸಾಕಷ್ಟು ಸಮಸ್ಯೆ ಆಗಿತ್ತು. ಆ ಸಂದರ್ಭದಲ್ಲಿ ಅಧಿಕಾರಿ ಕೇವಲ ತಾತ್ಕಾಲಿಕವಾಗಿ ಆ ಒಂದು ಕಾಮಗಾರಿಯನ್ನು ಮಾಡಿದ್ರು. ಅದು ಕೂಡ ಕಳಪೆ ಕಾಮಗಾರಿ ಮಾಡಿದ್ರು. ಅವಾಗ ಏನಾದ್ರು ಕೂಡ ಸರಿಯಾಗಿ ಕಾಮಗಾರಿ ಮಾಡಿದ್ರು ನಿಜಕ್ಕೂ ಕೂಡ ಈಗ ರೈತರ ಬೆಳೆಗಳು ಕೂಡ ಉಳಿತಿತ್ತು. ಆದ್ರೆ ಆ ದಿನ ಏನು ಕಳಪೆ ಕಾಮಗಾರಿ ಮಾಡಿ ತಾತ್ಕಾಲಿಕ ದುರಸ್ತಿ ಮಾಡಿದಂತ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದೀಗ ಮತ್ತೆ ಈಗ ಕೆರೆ ಕೋಡಿ ಬಿದ್ದು ಈಗ ಸಾಕಷ್ಟು ರೈತರ ಬೆಳೆ ಕೂಡ ನಾಶ ಆಗಿದೆ. ರೈತರ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಹಾಗಾಗಿ ಕೂಡ ರೈತರು ಈಗ ಏನು ಕಳಪೆ ಕಾಮಗಾರಿ ನಡೆಸಿದಂತ ಅಧಿಕಾರಿಗಳ ವಿರುದ್ಧ ಈಗ ಅಡಿಶಾಪವನ್ನ ಆಗ್ತಾ ತಮ್ಮ ಬೆಳೆ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಈಗ ಒತ್ತಾಯವನ್ನ ಮಾಡ್ತಿರುವಂತದ್ದು. ಮಧುಮಲ. ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.